ಅಕ್ಷತಾ ನೋಡೋಕೆ ತುಂಬಾ ಸುಂದರವಾಗಿರೋ ಹುಡುಗಿ. ತನ್ನ ಪಾಡಿಗೆ ತಾನು ಓದೋದು, ಬರೆಯೋದು, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ಇದೇ ಅವಳ ಪ್ರಪಂಚ ಆಗಿರುತ್ತೆ. ಅಮ್ಮ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಹಾಂ ಮಗಳೇ, ಹುಷಾರಾಗಿ ಹೋಗ್ಬಾ ಆಯಿತಾ. ಸಂಜೆ ಬರುವಾಗ ಲೇಟ್ ಆದರೆ ಫೋನ್ ಮಾಡು, ನಾನು ಯಾರನ್ನಾರು ಕಳಿಸ್ತೀನಿ ಆಯಿತಾ ಕರ್ಕೊಂಡು ಬರೋಕ್ಕೆ. ಹಾಂ ಸರಿ ಅಮ್ಮ, ಬರೋದು ಲೇಟ್ ಆದರೆ ಫೋನ್ ಮಾಡ್ತೀನಿ. ನನಗೆ ಲೇಟ್ ಆಯಿತು, ನಾನಿನ್ನು ಹೊರಡ್ತೀನಿ. ಅಕ್ಷತಾ BCom ಓದ್ತಾ ಇರ್ತಾಳೆ. ತನ್ನ ಫ್ರೆಂಡ್ಸ್ ಜೊತೆಗೆ ತುಂಬ ಸಮಯ ಕಳೀತಾ ಇರ್ತಾಳೆ. ಹೀಗೆ ದಿನ ಕಳೀತಾ ಇರುತ್ತೆ. ಲೋ ಮಗ, ಅಕ್ಷತಾ ಯಾಕೋ ನನಗೆ ತುಂಬ ಇಷ್ಟ ಆಗ್ತಿದ್ದಾಳೆ ಕಣೋ. ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೀನೇನು ಹೇಳ್ತೀಯಾ? ಏನು, ನಿನಗೆ ಅವಳ ಮೇಲೆ ಪ್ರೀತಿ ಆಗಿದೆಯಾ? ಸರಿ ಹೋಯ್ತು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಮಾರಾಯ. ಲೋ, ಯಾಕೋ ಮಗ ಹೀಗೆ ಹೇಳ್ತಿದ್ಯಾ? ಇನ್ನೇನೋ ಮಚ್ಚ, ಅವಳನ್ನ ನೋಡಿದ್ಯಾ ನೀನು? ಮನುಷ್ಯರು ಮುಖ ನೋಡಿ ಮಾತಾಡ್ತಾಳೇನೋ ಅವಳು. ಒಳ್ಳೆ ಯಾವಾಗಲೂ ಹುಡುಗಿರ ಮಧ್ಯೆನೇ ಇರ್ತಾಳೆ. ಹುಡುಗರನ್ನ ಬಾಯಿ ಮಾತಿಗೂ ಮಾತಾಡ್ಸಿದ್ದು ನಾನು ನೋಡಿಲ್ಲ. ಹಾಗಿರುವಾಗ ಆ ಪೆದ್ದುನ ನೀನು ಲವ್ ಮಾಡ್ತಿದ್ದೀನಿ ಅಂತಿದ್ಯಲ್ಲೋ. ಅದು ಅಲ್ಲದೆ ನೀನು ಹೋಗಿ ಅವಳ ಎದುರಿಗೆ ಪ್ರೀತಿ ಪ್ರೇಮ ಅಂತೆಲ್ಲ ಹೇಳಿದ್ರೆ ಸರಿ ಬಾ ಲವ್ ಮಾಡೋಣ ಮದುವೆ ಆಗೋಣ ಅಂತ ಹೇಳ್ತಾಳೆ ಅಂದ್ಕೊಂಡಿದ್ಯಾ ನೀನು? ಲೋ, ಯಾಕೋ ಮಗ ಹೀಗೆಲ್ಲ ಮಾತಾಡ್ತಿದ್ಯಾ? ಅವಳು ತುಂಬ ಇಷ್ಟ ಆಗಿದ್ದಾಳೋ ನನಗೆ. ಅದು ಅಲ್ಲದೆ ನಮ್ಮ ರಿಲೇಟಿವ್ ಬೇರೆ. ಮದುವೆ ಆದರೆ ಮತ್ತೆ ಎಲ್ಲರೂ ಒಂದಾಗ್ತೀವೋ? ಏ ಸಾಕು, ಸುಮ್ಮನೆ ಇರೋ. ಅಲ್ಲ ಕಣೋ, ನಿನಗೆ ಅವಳೆ ಅತ್ತೆ ಮಗಳು, ಅವಳಿಗೆ ನೀನು ಮಾವನ ಮಗ. ಈ ಸಂಬಂಧ ಇದ್ದರೂ ಕೂಡ ಒಂದು ದಿನನಾದರೂ ಅವಳು ದಿಲೀಪ್ ಅಂತ ಕರೆದು ನಿನ್ನ ಮಾತಾಡ್ಸಿದಾಳೇನೋ? ಇಲ್ಲ ತಾನೇ? ಮತ್ತು ಹೇಗೆ ನಂಬ್ತೀಯಾ ನಿನ್ನ ಪ್ರೀತಿನ ಅವಳು ಒಪ್ಕೋತಾಳೆ ಅಂತ? ಲೋ, ಅದಕ್ಕೆ ಹೇಳ್ತಿರೋದು ಕಣೋ. ದೂರ ಆಗಿರೋ ನಮ್ಮ ಫ್ಯಾಮಿಲಿ ಮತ್ತೆ ಒಂದು ಮಾಡಬೇಕು ಅಂದರೆ ಇದೊಂದೇ ದಾರಿ ಇರೋದು. ನಿಜ ಕಣೋ, ನಾನು ಅವಳನ್ನ ಪ್ರೀತಿಸ್ತಾ ಇರೋದು ನಿಜ. ಹಾಗೆ ಅವಳು ನನ್ನ ಫ್ಯಾಮಿಲಿ ಒಂದಾಗಬೇಕು ಅನ್ನೋದು ನಿಜ. ಅದಕ್ಕೆ ನಾನು ಪ್ರಪೋಸ್ ಮಾಡ್ತೀನಿ ಅವಳಿಗೆ. ಅಕ್ಷತಾ ಮತ್ತು ದಿಲೀಪ್ ಸ್ವಂತ ಅತ್ತೆ ಮಾವನ ಮಕ್ಕಳು. ಆದರೆ ಈ ಸಂಬಂಧನ ಅಕ್ಷತನ್ ತಂದೆ ಸುರೇಶ್ ಹಾಗೆ ದಿಲೀಪ್ ತಂದೆ ರಘು ಇವರಿಬ್ರು ಹುಟ್ಟೋಕ್ಕಿಂತ ಮೊದಲೇ ದೂರ ಮಾಡ್ಕೊಂಡಿದ್ದಾರೆ. ನನ್ನ ಮರ್ಯಾದೆನ ಬೀದಿಗೆ ತಳ್ಳಿ ಈ ಬಿಕಾರಿ ಕಟ್ಟೋ ತಾಳಿಗೆ ತಲೆ ಬಗ್ಸಿದ್ಯಾ? ಇವತ್ತಿಗೆ ಮುಗೀತು. ಇನ್ನು ಈ ಜನ್ಮದಲ್ಲಿ ನಿನ್ನೆರಳು ಕೂಡ ನಮ್ಮ ಮನೆ ಬಾಗ್ಲಿಗೆ ಹೋಗ್ಬಾರ್ದು. ನಿನ್ನಿಂದ ನನ್ನ ತಾಯಿನ ಕಳ್ಕೊಂಡೆ. ಛೀ, ಯಾಕಾದರೂ ಈ ಮನೇಲಿ ಹುಟ್ಟಿದ್ಯೋ ನೀನು? ಅಣ್ಣ, ಹೀಗೆಲ್ಲ ಮಾತಾಡಬೇಡ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಈ ಮನೆಯಿಂದ ನನ್ನ ದೂರ ಮಾಡಬೇಡ ಅಣ್ಣ. ಮನೆ ಅಂತೆ ಮನೆ. ಈ ಬಿಕಾರಿ ಕೈಯಲ್ಲಿ ತಾಳಿ ಕಟ್ಸ್ಕೋಬೇಕಾದ್ರೆ ಮನೆ ನೆನಪಾಗಿಲ್ವಾ ನಿನಗೆ? ಇಲ್ಲಿಂದ ಮೊದಲು ತೊಲಗು. ಏಯ್ ಸಾಕು, ಬಾಯಿ ಮುಚ್ಚೋ. ನನ್ನ ಹೆಂಡತಿ ಬಗ್ಗೆ ಮಾತಾಡೋಕೆ ನೀನು ಯಾವನೋ? ನೀನೇನೋ ಹೇಳೋದು? ನಾವೇ ನಿನ್ನ ಮನೆಗೆ ಬರಲ್ಲ. ನಿನ್ನೆರಳು ಕೂಡ ನನ್ನ ಮನೆಗೆ ಬೀಳೋಕೆ ಬಿಡಲ್ಲ. ಸವಿತಾ, ನಡಿ. ಅಕ್ಷತನ್ ಮಾವ ರಘು ತುಂಬಾನೇ ಮರ್ಯಾದಸ್ಥ ಕುಟುಂಬದವರು. ಆದರೆ ಅಕ್ಷತನ್ ತಾಯಿ ಸವಿತಾ ಸುರೇಶ್ನ ಪ್ರೀತಿ ಮಾಡಿ ಮದುವೆ ಆಗ್ತಾರೆ. ಇದೇ ಶಾಕ್ನಲ್ಲಿ ಸವಿತನ್ ತಾಯಿ ಮೃತಪಡ್ತಾರೆ. ಅವತ್ತಿನಿಂದ ರಘುಗೆ ತನ್ನ ತಂಗಿ ಮತ್ತು ತಂಗಿ ಗಂಡನ ಮೇಲೆ ದ್ವೇಷ ಬೆಳೆಯುತ್ತೆ. ಇದೇ ಕಾರಣಕ್ಕೆ ಎರಡೂ ಕುಟುಂಬಗಳು ಬದ್ಧ ವೈರಿಗಳಾಗ್ತಾರೆ. ಆದರೆ ಇವಾಗ ದಿಲೀಪ್ ಈ ವೈರತ್ವನೆಲ್ಲ ಮರೆಸಿ ಮತ್ತೆ ಮೊದಲಿನ ಹಾಗೇನೆ ಕುಟುಂಬನ ಒಂದು ಮಾಡಬೇಕು ಅಂದ್ಕೊಂಡಿರ್ತಾನೆ. ಅಕ್ಷತಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ನಿಂತ್ಕೋ. ಹಾಂ ದಿಲೀಪ್, ಏನು ವಿಷಯ ಹೇಳು? ಅದೇನಿಲ್ಲ ಅಕ್ಷತಾ, ತುಂಬ ದಿನದಿಂದ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ. ನೀನು ಅಂದರೆ ನನಗೆ ತುಂಬ ಇಷ್ಟ. ನನ್ನ ಪ್ರಪೋಸಲ್ನ ಪ್ಲೀಸ್ ಆಕ್ಸೆಪ್ಟ್ ಮಾಡ್ಕೋ. ನೋಡು ದಿಲೀಪ್, ನಿನಗೆ ನನ್ನ ಅಪ್ಪನ ಬಗ್ಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಹಾಗೆ ನಿನ್ನ ತಂದೆ ಬಗ್ಗೆನೂ ತುಂಬ ಚೆನ್ನಾಗೇ ಗೊತ್ತಿದೆ. ಮರ್ಯಾದೆಗೋಸ್ಕರ ತನ್ನ ತಂಗಿನೇ ದೂರ ಮಾಡಿರೋರು. ನೀನು ಹೀಗೆಲ್ಲ ಪ್ರೀತಿ ಪ್ರೇಮ ಅಂತ ನನ್ನ ಹಿಂದೆ ಬರ್ತಿರೋದು ಗೊತ್ತಾದರೆ ಹೆತ್ ಮಗ ಅಂತಾನು ನೋಡ್ದೇನೆ ಸಾಯಿಸ್ಬಿಡ್ತಾರೆ. ದಯಮಾಡಿ ನಿನ್ನ ಪಾಡಿಗೆ ನೀನಿರು, ನನ್ನ ಹಿಂದೆ ಬರಬೇಡ. ಅದು ಅಕ್ಷತಾ, ಹಾಗಲ್ಲ, ನನ್ನ ಮಾತು ಕೇಳು. ಏನಂದೆ ಹೇಳು? ಆವಾಗಲೇ ಏನೋ ಹೇಳ್ದೆಯಲ್ಲ, ನನ್ನಪ್ಪ ನನಗೇನಾದರೂ ಮಾಡ್ತಾರೆ ಅಂತ ನೀನು ಟೆನ್ಷನ್ ಮಾಡ್ಕೋತಾ ಇದೆಯಾ? ಅಂದರೆ ನಿನಗೂ ನನ್ನ ಕಂಡ್ರೆ ತುಂಬ ಇಷ್ಟ ಇದೆ ಅಲ್ವಾ? ನನ್ನ ಎದುರಿಗೆ ಹೇಳ್ತಾ ಇಲ್ಲ. ಮನೆಯವ್ರ ಭಯಕ್ಕೆ ನನ್ನ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ತಾ ಇದೆಯಾ ತಾನೇ? ದಿಲೀಪ್, ಏನಾಗಿದೆ ನಿನಗೆ? ಏನೇನೋ ಹೇಳ್ತಾ ಇದೆಯಲ್ಲ. ನೋಡು ಅಕ್ಷತಾ, ನೀನಂದರೆ ನನಗೆ ತುಂಬ ಇಷ್ಟ ಕಣೆ. ನನ್ನ ಜೀವನದಲ್ಲಿ ನಿನ್ನಷ್ಟು ಯಾರೂ ಇಷ್ಟ ಆಗಿಲ್ಲ. ನನಗೆ ಬೇರೆ ಯಾವ ಹುಡುಗಿನೂ ಬೇಡ ನಿನ್ನ ಬಿಟ್ಟು. ಪ್ಲೀಸ್ ಕಣೆ, ನಾನು ಹೇಳೋದು ಅರ್ಥ ಮಾಡ್ಕೊ. ಪ್ಲೀಸ್ ಬಾವಾ, ನಾನು ಹೇಳೋದನ್ನ ನೀನು ಅರ್ಥ ಮಾಡ್ಕೊ. ಈ ಪ್ರೀತಿ ಪ್ರೇಮ ಅಂತೆಲ್ಲ ಯೋಚನೆ ಮಾಡಿ ನಮ್ಮ ಕುಟುಂಬನ ನಮ್ಮಿಂದ ದೂರ ಮಾಡ್ಕೊಳ್ಳೋದು ಸರಿ ಇಲ್ಲ. ಹಾಗೆ ಮಾಡ್ಕೊಳ್ಳೋಕೆ ನನಗೆ ಮನಸ್ಸು ಇಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅದು ಹಾಗಲ್ಲ ಅಕ್ಷತಾ, ನಾವಿಬ್ಬರು ಪ್ರೀತಿ ಮಾಡಿ
ಮನೆಯವ್ರು ಎಲ್ಲರನ್ನೂ ಒಪ್ಸಿನೇ ಮದುವೆ ಆಗೋಣ. ಅವಾಗ ನಮ್ಮ ಎರಡೂ ಕುಟುಂಬಗಳು ಒಂದಾಗುತ್ತೆ, ನಾನು ನೀನು ಒಂದಾಗ್ತೀವಿ. ಅದು ಬಾವ, ಅದೇನು ಅಂದರೆ ನೋಡು ಅಕ್ಷತಾ, ನಾನು ನಿನ್ನ ಪ್ರೀತಿಸ್ತಾ ಇರೋದು ಎಷ್ಟು ನಿಜನೋ ಹಾಗೆ ನಮ್ಮಿಬ್ಬರು ಕುಟುಂಬ ಒಂದು ಮಾಡಬೇಕು ಅನ್ನೋದು ಅಷ್ಟೇ ನಿಜ. ಇನ್ಮೇಲೆ ನಿನಗೆ ನಾನೇನು ಹೇಳಲ್ಲ. ಆದರೆ ಒಂದು, ಮನಸ್ಸಲ್ಲಿ ನನ್ನ ಪ್ರೀತಿ ಮಾಡ್ತಾ ಇದ್ರೂ ಪ್ರೀತಿಸೇ ಇಲ್ಲ ಅನ್ನೋ ಥರ ನಾಟಕ ಮಾಡಬೇಡ. ಅವಾಗ ನಿನಗೆ ನೀನೇ ಮೋಸ ಮಾಡ್ಕೊಂಡಂಗಾಗುತ್ತೆ ಕಣೆ. ಸಾರಿ ಬಾವ, ನೀನಂದರೆ ನನಗೆ ತುಂಬ ಇಷ್ಟ. ಆದರೆ ನಮ್ಮನೆ ಪರಿಸ್ಥಿತಿನಲ್ಲಿ ಹೇಗೆ ತಾನೇ ನಾನು ನಿನ್ನ ಪ್ರೀತಿನ ಒಪ್ಕೊಳ್ಳಿ ಹೇಳು? ಹಾಗೆ ಹೇಗೆ ತಾನೇ ನನ್ನ ಪ್ರೀತಿ ನಿನಗೆ ಹೇಳ್ಕೊಳ್ಳಿ? ನೀನು ಹೇಳ್ದಾಗೆ ನಿಜವಾಗ್ಲೂ ನಮ್ಮಿಬ್ಬರು ಪ್ರೀತಿಯಿಂದ ನಮ್ಮನೆ ಎರಡು ಕುಟುಂಬನೂ ಒಂದಾಗೋದು ನಿಜನಾ? ನೋಡು, ನಮ್ಮ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡೋಣ. ನಮ್ಮ ಎರಡು ಕುಟುಂಬನೂ ಮೊದಲಿನ ಹಾಗೇನೆ ಮತ್ತೆ ಒಂದು ಮಾಡೋಣ. ಅಕ್ಷತಾ ದಿಲೀಪ್ ಪ್ರೀತಿನ ಒಪ್ಕೋತಾಳೆ. ತಮ್ಮ ಎರಡೂ ಕುಟುಂಬನೂ ಮೊದಲಿನ ಹಾಗೇನೆ ಮತ್ತೆ ಒಂದು ಮಾಡಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಆದರೆ ಒಂದಿನ ಇಷ್ಟು ದಿನ ಮುಚ್ಚಿಟ್ಟಿದ್ದ ಪ್ರೀತಿ ಮನೆಯವ್ರ ಎದುರಿಗೆ ಬಯಲಾಗುತ್ತೆ. ಯಜಮಾನ್ರೆ, ನಿಮ್ಮ ಮಗಳು ಅಮ್ಮೋರ ಅಣ್ಣನ ಮಗನ ಜೊತೆ ಸುತ್ತಾಡ್ತಾ ಇದ್ದಾರೆ. ಪ್ರೀತಿ ಪ್ರೇಮ ಅಂತ ತುಂಬ ಕಡೆ ತಿರುಗಾಡ್ತಾ ಇದ್ದಾರೆ. ಏನೋ ಬೊಗಳ್ತಾ ಇದೆಯಾ ನೀನು? ನಿಜ ಯಜಮಾನ್ರೆ, ನನ್ನ ಕಣ್ಣಾರೆ ನೋಡಿದ್ದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಅಕ್ಷತಾ, ಅವ್ನು ಹೇಳ್ತಾ ಇರೋದಲ್ಲ ನಿಜಾನಾ? ಅದು ಅದು ಅಪ್ಪ, ಅದೇನಂದ್ರೆ ಲೇ ಸುರೇಶ, ಬಾರ ಹೊರಗೆ. ನಿನ್ನ ಮಗಳನ್ನ ಬಿಟ್ಟು ನನ್ನ ಮಗನ ಬುಟ್ಟಿ ಹಾಕೊಂಡಿದ್ಯೇನೋ? ಥೂ, ತಾಯಿ ಏನು ಮಾಡಿದ್ಲೋ ಮಗಳು ಅದನ್ನೇ ಮಾಡ್ತಿದ್ದಾಳೆ. ಸಾಕು, ಬಾಯಿ ಮುಚ್ಚೋ. ನೀನೇನು ಕಡಿಮೆ ಇದೆಯಾ? ನಿನ್ನ ಮಗನ ನನ್ನ ಮಗಳಿಂದ ಸುತ್ತೋಗ್ಬಿಟ್ಟಿದ್ಯಲ್ಲೋ. ಥೂ, ಅಯ್ಯೋ ಛೀ, ಅಂಥ ಕರ್ಮ ನನಗಿನ್ನೂ ಬಂದಿಲ್ಲ ಕಣೋ. ಅದು ನಿಮ್ಮನೆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದ? ಥೂ, ನಿಮ್ಮ ನೆರಳು ಬೀಳಬಾರ್ದು ಅಂತ ಬದುಕ್ತಾ ಇರೋನು ನಾನು. ಅಂಥದ್ರಲ್ಲಿ ನಿನ್ನ ಮಗಳ ಹಿಂದೆ ನನ್ನ ಮಗನ ಕಳಿಸ್ತೀನಿ ಅಂತ ಹೇಗೋ ಅಂದ್ಕೊಂಡೆ. ಸಾಕು, ಬಾಯಿ ಮುಚ್ಚಲೆ. ಕಂಡಿದ್ದೀನಿ, ನೆರಳು ಬೀಳಬಾರ್ದು ಅಂತ ಅಂದ್ಕೊಂಡು ನಾಯಿ ಥರ ನಮ್ಮನೆ ಎದುರಿಗೆ ಬಂದು ನಿಂತಿದೆಯಲ್ಲೋ. ನೋಡಿದ್ಯೇನೋ, ನಿನ್ನಿಂದ ಈ ಬಿಕಾರಿಗಳ ಹತ್ರ ಎಲ್ಲ ನಾನು ನಾಯಿ ಅಂತ ಹೇಳ್ಸ್ಕೋಬೇಕಾಯ್ತು. ನಡಿಯೋ ಮನೆಗೆ. ಇನ್ನು ಯಾವತ್ತಾದರೂ ಇವಳು ಹಿಂದೆ ಹೋಗಿದ್ದು ನೋಡಿದ್ರೆ ನೀನು ಜೀವಂತವಾಗಿ ಉಳಿಸಲ್ಲ. ಛೇ, ಯಾವ್ದ್ಯಾವುದೋ ನಾಯಿಗಳಿಂದ ನಾನಿವತ್ತು ಬಿಕಾರಿ ಅಂತ ಅನ್ಸ್ಕೋಬೇಕಾಯ್ತು. ಎಲ್ಲ ನಿನ್ನಿಂದನೇ ಕಣೆ. ನಡಿಯೋ ಒಳಗೆ. ಮನೆಯಿಂದ ಹೊರಗೆ ಕಾಲಿಟ್ರೆ ನಿನ್ನ ಜೀವಂತವಾಗಿ ಉಳಿಸಲ್ಲ. ಈ ಎರಡೂ ಮನೆಯಲ್ಲಿ ಅಕ್ಷತಾ ಮತ್ತೆ ದಿಲೀಪ್ ಪ್ರೀತಿ ವಿಷಯ ಎಲ್ರಿಗೂ ಗೊತ್ತಾಗಿ ದೊಡ್ಡ ಜಗಳನೇ ಆಗತ್ತೆ. ಮೊದಲೇ ವೈರತ್ವದಿಂದ ಕಾದಾಡ್ತಾ ಇದ್ದವರು ಈ ವಿಷಯ ಗೊತ್ತಾದ್ಮೇಲೆ ಕಾದಾಟನ ಇನ್ನೂ ಜಾಸ್ತಿನೇ ಮಾಡ್ತಾರೆ. ಇದಾದ್ಮೇಲೆ ದಿಲೀಪ್ ಮತ್ತೆ ಅಕ್ಷತನ ದೂರನೇ ಮಾಡಿರ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ತುಂಬಾ ದಿನಗಳಿಂದ ದೂರ ಇದ್ದಂಥ ಪ್ರೇಮಿಗಳು ಹೇಗೋ ತಪ್ಪಿಸ್ಕೊಂಡು ಮತ್ತೆ ಭೇಟಿ ಆಗ್ತಾರೆ. ಬಾವ, ನೀನ್ ನೋಡ್ದೆ, ಅದು ಎಷ್ಟು ದಿನ ಆಯ್ತು. ಮಿಸ್ ಯು ಬಾವ. ನೋಡಿದ್ಯಾ, ನಿನಗೆ ಅವತ್ತೇ ಹೇಳ್ದೆ ಈ ಪ್ರೀತಿ ಪ್ರೇಮ ಎಲ್ಲ ನಮಗಲ್ಲ ಅಂತ. ಆದ್ರೂ ನೀನೇ ಒತ್ತಾಯ ಮಾಡಿ ಇವಾಗ ನೋಡು ಎಲ್ಲರೂ ಹೇಗೆ ಮಾಡ್ತಿದ್ದಾರೆ. ನೋಡು, ಹಾಗೆಲ್ಲ ಮಾತಾಡಬೇಡ. ಏನೂ ಆಗಲ್ಲ, ಎಲ್ಲನೂ ಸರಿಯಾಗತ್ತೆ. ಬಾವ, ನಿನ್ಗೊಂದು ವಿಷಯ ಹೇಳಬೇಕು. ಅದು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ಏನು? ನಾನು ಅಪ್ಪ ಆಗ್ತಿದ್ದೀನ? ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೆ ಅಲ್ವೇ? ಇಷ್ಟು ಖುಷಿ ವಿಷಯನ ಇಷ್ಟು ಬೇಜಾರದಲ್ಲಿ ಹೇಳ್ತಿದ್ಯಲ್ಲ, ನಗ್ನಗ್ತಾ ಹೇಳೋದು ಬಿಟ್ಟು. ಬಾವ, ಪ್ರೀತಿ ಮಾಡಿದ್ದಕ್ಕೆ ಇಷ್ಟೆಲ್ಲ ರಂಪ ರಾಮಾಯಣ ಮಾಡಿದ್ರು. ಇನ್ನು ನನ್ನ ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದ್ರೆ ನಿಜವಾಗ್ಲೂ ನಮ್ಮಿಬ್ರು ಜೀವಂತವಾಗಿ ಹೋಗಿದ್ ಬಿಡ್ತಾರೆ. ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೋ ಹೀಗೆ ಮಾತಾಡ್ತಿದ್ಯಾ? ಹೇ ಅಕ್ಕು, ಹಾಗೆಲ್ಲ ಏನೂ ಆಗಲ್ಲ. ನಾವಿಬ್ರು ಮದುವೆ ಆಗಿ ಅವ್ರ ಎದುರಿಗೆ ನಿಂತರೆ ಎಲ್ಲನೂ ಸರಿಯಾಗುತ್ತೆ. ಬಾ, ಇವಾಗಲೇ ಹೋಗಿ ಮದುವೆ ಆಗೋಣ. ನೀನೇನು ಚಿಂತೆ ಮಾಡಬೇಡ. ಅಕ್ಷತಾ ಮತ್ತೆ ದಿಲೀಪ್ ಮಾತಾಡ್ತಾ ಇರೋದನ್ನ ಮನೆ ಕೆಲಸದವರು ಕೇಳಿಸ್ಕೊಂಡಿರ್ತಾರೆ. ಮನೆ ಕೆಲಸದವ್ರು ಇಬ್ರು ಹೋಗಿ ತಮ್ಮ ದಣಿಗಳ ಹತ್ರ ಇರೋ ಎಲ್ಲ ವಿಷಯನೂ ವಿವರವಾಗಿ ಹೇಳ್ತಾರೆ. ಮನೆತನ ಮರ್ಯಾದೆ ಅಂತ ಬಂದು ಸಂಬಂಧಗಳನ್ನೇ ದೂರ ಮಾಡ್ಕೊಂಡಿರೋ ಇವರು ಮಕ್ಕಳು ಪ್ರೀತಿ ಮಾಡ್ತಾ ಇದ್ದಾರೆ ಅಂದಿದ್ದಕ್ಕೇನೆ ಅಷ್ಟೆಲ್ಲ ರಂಪ ರಾಮಾಯಣ ಮಾಡಿರೋ ಎರಡೂ ಕುಟುಂಬದವರು ಇವಾಗ ಸ್ವತಃ ತಾಯಿನೇ ಆಗ್ತಿದ್ದಾಳೆ, ಮದುವೆನೇ ಆಗ್ತಿದ್ದಾರೆ ಅಂತ ಗೊತ್ತಾದ್ರೆ ಏನು ಮಾಡಬಹುದು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಭವ್ಯ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಹೀಗೆ ಸಪೋರ್ಟ್ ಮಾಡಿ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.